ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ಜಡೆದೇವರ ಮಠದಲ್ಲಿ ಜಡೆದೇವರ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಇಮ್ಮಡಿ ಬಸವರಾಜ ಸ್ವಾಮೀಜಿಗಳ ನೇತೃತ್ವದಲ್ಲಿ ಶ್ರೀ ಜಡೇಶ್ವರ ಸ್ವಾಮಿ ಗದ್ದುಗೆಯ ದೀಪೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ತುಮಕೂರಿನ ಹಿರೇಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು, ಇಮ್ಮಡಿ ಬಸವರಾಜ ಸ್ವಾಮೀಜಿಗಳು, ಬೆಂಗಳೂರಿನ ಹ್ಯಾಪಿ ಹೆಲ್ತ್ ಆಸ್ಪತ್ರೆಯ ಸಂಸ್ಥಾಪಕ ಡಾಕ್ಟರ್ ನಾಗರಾಜಯ್ಯ ದಂಪತಿಗಳು, ಮಹಾಂತೇಶ್ ಹಾಗೂ ಇನ್ನೂ ಅನೇಕರು ದೀಪ ಬೆಳಗಿಸುವುದರ ಮೂಲಕ ಶ್ರೀ ಜಡೆದೇವರ ಸ್ವಾಮಿ ಗದ್ದುಗೆಯ ದೀಪೋತ್ಸವಕ್ಕೆ ಚಾಲನೆ ನೀಡಿದರು. ವಂದಿತ ಹೇಮ ಸಮ್ಮತ ಅನುಗಾಲ ಮನೋದೀಪಿಕ ಓಂ ಧರ್ಮ ಸ್ವರೂಪ ನಮೋ ಹರಿ ಬ್ರಹ್ಮ ಮಹೇಶ ನಮೋ.
ಗಣ್ಯಮಾನ್ಯರೇ, ನಾವೀಗ ಜಡೇದೇವರ ಮಠದ ಸನ್ನಿಧಿನಲ್ಲಿದ್ದೇವೆ. ಜಡೇಶ್ವರರು ಶರಣ ಪರಂಪರೆಯನ್ನು ಜಗತ್ತಿಗೆ ಸಾರ್ಥಕತೆ ಕೆಲಸ ಕಾರ್ಯಗಳನ್ನು ಮಾಡಿ ಹರಗುರು ಚರಮೂರ್ತಿಗಳ ಮಠಗಳನ್ನು ನಿರ್ಮಾಣ ಮಾಡಿದರು. ಕೆಂಪೇಗೌಡರು ಈ ಮಠದ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೊಟ್ಟರು. ಬಸವೇಶ್ವರ ಸ್ವಾಮೀಜಿಯವರ 20ನೇ ವರ್ಷದ ಸಂಸ್ಮರಣೋತ್ಸವ, ದೀಪೋತ್ಸವ, ಜಡಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಳಗ್ಗೆಯಿಂದ ಹರಗುರು ಚರಮೂರ್ತಿಗಳು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಮಾನನೀಯವಾಗಿ ನಡೀತಾ ಇದೆ. ಜಗದ್ಗುರುಗಳಾದಂಥ ಇಮ್ಮಡಿ ಬಸವರಾಜ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸಂಜೆ ದೀಪೋತ್ಸವಕ್ಕೆ ಗುಡೇಮಾರನಹಳ್ಳಿಯ ಜಗಣ್ಣಯ್ಯ ಮಠದ ಬಸವೇಶ್ವರ ಸ್ವಾಮೀಜಿಯವರು ಮತ್ತು ಹೊಯ್ಸಳರ ಕಾಲದಲ್ಲಿ ಮತ್ತು ರತ್ನಗಳನ್ನು ಮಾರ್ತಾ ಇದ್ದಂಥ ಹೊನ್ನಿನ ಕುಡಿಕೆ, ಬಂಗಾರದ ಕುಡಿಕೆ ಅಂತಂದ ಒನ್ನುಡಿಕೆಯಿಂದ ಬಂದಿರತಕ್ಕಂಥ ಗುರು ಹಿರಿಯರೆಲ್ಲರೂ ಇದ್ದಾರೆ. ನಾಡಿನ ನಾನಾ ಮೂಲೆಗಳಿಂದ ಭಕ್ತಾದಿಗಳು ಬಂದಿದ್ದಾರೆ. ಜಗಣ್ಣಯ್ಯ ಮಠದ ಪರಮಪೂಜ್ಯರು ಗುರು ಪರಂಪರೆಯನ್ನು, ಜಡೇಶ್ರೀ ಮಠದ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚ್ಕೊಳ್ಬೇಕಂತ ಹೇಳಿ ವಿನಮ್ರವಾಗಿ ಮನವಿ ಮಾಡಿಕೊಡ್ತೀನಿ. ಸರ್ವೇ ಜನೋ ಸುಖಿನಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಸ್ ದುಃಖಭಾವೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರನ್ನ ಹೃನ್ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಕ್ಷೇತ್ರನಾದ ಶ್ರೀ ಜಡೇಶ್ವರ ಸ್ವಾಮೀಜಿಯವರ ಪಾದಪದ್ಮಗಳಿಗೆ ಶಿರಸ್ರಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಮಠದ ಅಧ್ಯಕ್ಷರಾದಂಥ ಶ್ರೀ ಇಮ್ಮಡಿ ಬಸವರಾಜ ಸ್ವಾಮೀಜಿಯವರ ಪಾದಪದ್ಮಗಳಲ್ಲಿ ಭಕ್ತಿಯನ್ನು ಸಮರ್ಪಣೆ ಮಾಡಿ, ಪ್ರತಿ ವರ್ಷವೂ ಸಹ ಮಾಗಡಿ ತಾಲೂಕು ನೇತನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಜಡೇದೇವರ ಮಠದಲ್ಲಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಪರಮಪೂಜ್ಯರ ನೇತೃತ್ವದಲ್ಲಿ ಜಡೇಶ್ವರ ಪ್ರಶಸ್ತಿ ಹಾಗೂ ಸಂಜೆ ದೀಪೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಸುತ್ತಮುತ್ತಲ ಸದ್ಭಕ್ತರ ಸಹಕಾರಗಳೊಂದಿಗೆ ಪ್ರತಿ ವರ್ಷವೂ ಸಹ ಸಾವಿರಾರು ಭಕ್ತಾದಿಗಳಿಗೆ ದಾಸೋಹದ ಮುಖಾಂತರ ಮತ್ತು ಸಂಗೀತದ ಮುಖಾಂತರ ರೈತರಿಗೆ ಪ್ರೋತ್ಸಾಹವನ್ನು ನೀಡುವ ಮುಖಾಂತರ ಪರಮಪೂಜ್ಯರು ರೈತರ ಪರವಾಗಿ ಮತ್ತು ಭಕ್ತರ ಪರವಾಗಿ ಮತ್ತು ಗುರು ಪರಂಪರೆಯನ್ನು ಉಳಿಸೋವಂಥ ಕಾರ್ಯದಲ್ಲಿ ತೊಡಗಿಕೊಂಡಿರೋದು ಒಂದು ಶ್ಲಾಘನೀಯ. ಭಕ್ತರು ಅತಿ ಪ್ರೀತಿಯಿಂದ ಬಂದು ಪರಮಪೂಜ್ಯರ ಸನ್ನಿಧಿಯಲ್ಲಿ ಒಂದೆರಡು ಮಾತುಗಳನ್ನು ಆಡುವ ಮುಖಾಂತರ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಗುರುಗಳು ಮನಸೋತಿ ಅವರ ಜೊತೆಯಲ್ಲಿ ಬರೆಯುವಂಥದ್ದೇ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಭಕ್ತರಿದ್ದರೆ ಇವತ್ತು ಮಠ, ಭಕ್ತರೇ ಮೂಲ ಆಧಾರವಾಗಿ ಬರ್ತಕ್ಕಂಥದ್ದು. ಈ ಸುತ್ತಮುತ್ತ ಗ್ರಾಮದಲ್ಲಿ ಕೆಂಪೇಗೌಡರು ಕಟ್ಟಿದಂಥ ಕೋಟೆಯ ಕೊತ್ತಲಿನ ಜಡೇಶ್ವರರ ಇಲ್ಲಿ ಏನು ತಪಸ್ಸನ್ನು ಮಾಡಿದ್ರು ಆ ತಪಶ್ಶಕ್ತಿಯನ್ನು ಹಿಂದೆ ಇದ್ದಂಥ ಬಸವರಾಜ ಸ್ವಾಮಿಗಳು ಗ್ರಾಮದಲ್ಲಿ ಹೋಗಿ ಅವರ ಶಿವಪೂಜೆಯ ಮುಖಾಂತರ ಭಕ್ತರನ್ನು ಈ ಮಠದ ಸೇವೆಗೆ ಮುಡುಪಾಗಿಟ್ಟಿದ್ರು. ಅದೇ ರೀತಿಯಾಗಿ ಇಲ್ಲಿ 2 ಕೆರೆಗಳು ಇದೆ. ಆ ಕೆರೆಗಳ ಬಯಲಿನಲ್ಲಿ ಈ ಜಡೇದೇವರ ಮಠ ಅದ್ಭುತಪೂರ್ವಕವಾಗಿ ಒಳ್ಳೆ ಪರಿಸರದಲ್ಲಿ ಭಕ್ತರಿಗೆ ವಿಶ್ರಾಮವನ್ನು ಕೊಡುವಂಥ ಜಾಗ. ಸಂಧ್ಯಾ ವಂದನೆ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಭಾಗವಹಿಸಿ ಪರಮಪೂಜ್ಯರ ಸಾನ್ನಿಧ್ಯದಲ್ಲಿ ಬೆಳಗ್ಗೆಯಿಂದ ಬೆಂಗಳೂರಿನ ಹ್ಯಾಪಿ ಹೆಲ್ತ್ ಕೇರ್ ಹಾಸ್ಪಿಟ್ಲಿಂದನೂ ಸಹ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಅವರಿಗೆ ಯಾವುದಾದ್ರೂ ರೋಗ ರುಜಿನಗಳು ಇದ್ದರೆ ಅದಕ್ಕೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡುವ ಮುಖಾಂತರ ಅವರಿಗೆ ಬ್ಲಡ್ ಟೆಸ್ಟ್ ಮತ್ತು ಯೂರಿಯನ್ ಟೆಸ್ಟ್, ಹಾರ್ಟ್ ಟೆಸ್ಟ್, ಕಿಡ್ನಿ ಟೆಸ್ಟನ್ನು ಸಹ ಪರಮಪೂಜ್ಯರ ನೇತೃತ್ವದಲ್ಲಿ ನಮ್ಮ ಡಾಕ್ಟ್ರುಗಳು ಅದ್ಭುತಪೂರ್ವಕವಾಗಿ ಸಾವಿರಾರು ಜನಗಳಿಗೆ ಮಾಡಿರುವಂಥದ್ದು. ಇನ್ನು ಹೆಚ್ಚಿನ ರೀತಿಯಲ್ಲಿ ಪರಮಪೂಜ್ಯರಿಗೆ ಸೇವೆ ಮಾಡುವಂಥ ಮನಸ್ಸು ಮತ್ತು ಇನ್ನು ಮನಸ್ಸಿಗಿಂತ ಹೆಚ್ಚಾಗಿ ಭಕ್ತರನ್ನು ಆಕರ್ಷಣೆ ಮಾಡಿಕೊಂಡು ಭಕ್ತರ ಕಷ್ಟ ಸುಖಗಳಿಗೆ ಭಾಗಿಯಾಗುವಂಥದ್ದು. ಒಂದೆಡ್ಕೆಲ್ಲೂ ಸಹ ಉಳುವಿ ಚನ್ನಬಸವೇಶ್ವರ ಕ್ಷೇತ್ರದಲ್ಲೂ ಪರಮಪೂಜ್ಯರು ಇದೇ ರೀತಿ ಅಮಾವಾಸ್ಯೆ ಮತ್ತು ಪೌರ್ಣಮಿ ಪೂಜೆಗಳಲ್ಲಿ ಭಾಗವಹಿಸಿ ಭಕ್ತರನ್ನು ನಮ್ಮ ಸನಾತನ ಧರ್ಮವನ್ನು ಉಳಿಸುವಂಥ ಕೆಲಸಗಳು ಪರಮಪೂಜ್ಯರಿಂದ ನಡೀತಿರೋದು. ಮತ್ತು ಬೆಂಗಳೂರು ಗ್ರಾಮಾಂತರ, ನಮ್ಮ ಬೆಂಗಳೂರು ದಕ್ಷಿಣ, ತುಮಕೂರು ಜಿಲ್ಲೆ ಮತ್ತು ಹಾಸನ ಜಿಲ್ಲೆಯಲ್ಲಿ ಪರಮಪೂಜ್ಯರ ಸಂಚಾರ ಅದ್ಭುತಪೂರ್ವಕವಾಗಿ ಅಲ್ಲಿಂದನೂ ಸಹ ದೂರದ ಊರುಗಳಿಂದ ಈ ಮಠಕ್ಕೆ ಬಂದು ಭೇಟಿ ಕೊಟ್ಟು ಜಡೇಶ್ವರರ ಆಶೀರ್ವಾದವನ್ನು ಪಡೆದಿರೋದು ಎಲ್ಲರಿಗೂ ಒಂದು ಖುಷಿ ತಂದಿರುವಂಥದ್ದು. ನಾವು ಸಹ ಸುಮಾರು ವರ್ಷಗಳಿಂದ ಪರಮಪೂಜ್ಯರ ಸಂಗಡ ಮಠದಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಮ್ಮ ಮಠದಲ್ಲೂ ಕಾರ್ಯಕ್ರಮ ಆದಾಗ ಪರಮಪೂಜ್ಯರು ಬಂದು ಭಾಗವಹಿಸಿ ನಮ್ಮ ಎಲ್ಲ ಭಕ್ತರ ಸಂಗಡ ಅವರು ಇದ್ದು ಎಲ್ಲ ಸಹಕಾರಗಳನ್ನು ಕೊಡ್ತಾ ಬಂದಿರ್ತಾರೆ. ಇಲ್ಲಿ ಮಾಗಡಿ ಟೌನ್ನಲ್ಲಿ ಹಲವಾರು ಮಠಗಳಿದೆ. ಹಲವಾರು ಮಠಗಳಲ್ಲಿ ಪ್ರಮುಖವಾಗಿ ಇಲ್ಲಿ ಜಡೇದೇವರ ಮಠ ಅಂತ ಹೇಳಿದ್ರೆ ಇದು ತಪಸ್ಸು ಮಾಡಿದಂಥ ಕ್ಷೇತ್ರ. ಕೆಂಪೇಗೌಡರು ಇಲ್ಲಿ ಬಂದು ಹೋಗಿರ್ತಕ್ಕದ್ದು. ಕೆಂಪೇಗೌಡರ ನಾಡಿನಲ್ಲಿ ನಮ್ಮ ವೀರಶೈವ ಲಿಂಗಾಯತ ಪರಂಪರೆಯ ಮಠಗಳು
ಜಾಸ್ತಿ ಇದೆ. ಯಾಕೆಂತ ಹೇಳಿದ್ರೆ ಯಾವ ತಾಲೂಕಲ್ಲೂ ಸಹ ನಮ್ಮ ವೀರಶೈವ ಲಿಂಗಾಯತ ಮಠಗಳ ಪರಂಪರೆ ಎಲ್ಲೂ ಕುಂದಿಲ್ಲ. ಆದರೆ ಮಠಗಳ ಜಾಗಗಳನ್ನು ಆಕ್ರಮಿಸಿಕೊಂಡು ಇವತ್ತು ಮಠ ಇಲ್ಲಿದೆ ಅನ್ನೋ ಹುಡುಕುವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ. ಇವತ್ತಿನ ಭಕ್ತರು ಅದನ್ನು ಹುಡುಕಿ ಅಲ್ಲಿಗೆ ಒಬ್ಬ ಪ್ರತಿನಿಧಿಯನ್ನು ಮಾಡಿದ್ರೆ ಇಲ್ಲಿ ಬಸವರಾಜ ಸ್ವಾಮೀಜಿಯವರು ಏನು ಸೇವೆಯನ್ನು ಮಾಡ್ತಾಯಿದ್ದೀವಿ, ನಾವು ಏನು ಸೇವೆಯನ್ನು ಮಾಡ್ತಾಯಿದ್ದೀವಿ, ಆ ಸೇವೆಗೆ ಒಂದು ಸದಾವಕಾಶ ಆಗ್ತದೆ ಅಂತ ನಾವು ಭಾವಿಸಿ ಈ ಮಠ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತರಿಗೆ ಸಹಕಾರ, ಆರೋಗ್ಯ ರಕ್ಷಣೆಯಲ್ಲಿರ್ಬೋದು, ಕೃಷಿ ರಕ್ಷಣೆಗಿರ್ಬೋದು, ನೀರಾವರಿ ಹೋರಾಟದಲ್ಲಿರ್ಬೋದು, ಎಲ್ಲ ಹೋರಾಟದಲ್ಲೂ ನಾವು ಸಹ ಭಕ್ತರ ಸಂಗಡ ಇರ್ತೀವಿ ಅಂತ ಹೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಶೋಭಂ ಭಯಾತ್. ಬೆಂಗಳೂರಿನ ಹ್ಯಾಪಿ ಹೆಲ್ತ್ ಹಾಸ್ಪಿಟಲ್ನ ಡಾಕ್ಟರ್ ನಾಗರಾಜಯ್ಯ ಮತ್ತು ಕುಟುಂಬದವರು ಮುಂಜಾನೆಯಿಂದಲೂ ಇಲ್ಲಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಜನತೆಯ ಆರೋಗ್ಯವನ್ನು ಕಾಪಾಡೋದಕ್ಕೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದರು. ಮಠದ ಸದ್ಭಕ್ತರ ಮೇಲೆ ತಮ್ಮ ಕೃಪೆ ತೋರಿ ಬಂದಿದ್ದಕ್ಕೆ ಸರ್ ಒಂದೆರಡು ಅನಿಸಿಕೆಯನ್ನು ಹಂಚ್ಕೊಳ್ಳಿ ಸರ್. ಎಲ್ಲರಿಗೂ ನಮಸ್ಕಾರ. ಈ ಮಠದ ಚರಿತ್ರೆ ಮತ್ತು ಇತಿಹಾಸ ಕೇಳಿ ನನಗೆ ಭಾಳ ಸಂತೋಷ ಆಗಿದೆ. ಇಂಥ ಮಠದಲ್ಲಿ ನಾನು ಬಂದು ಒಂದು ಅಳಿಲು ಸೇವೆ ಏನಂತಾರಲ್ಲ, ಒಂದು ಉಚಿತ ಆರೋಗ್ಯ ಶಿಬಿರ ಮಾಡಿ ಅದಕ್ಕೆ ಎಲ್ಲ ಸೌಕರ್ಯಗಳನ್ನು ನಮ್ಮ ಇಮ್ಮಡಿ ಬಸವರಾಜ ಸ್ವಾಮೀಜಿಗಳು ಒದಗಿಸಿಕೊಟ್ಟು ಅದನ್ನ ಮಾಡೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು ನಾವು. ಸೊ ಈ ಮಠದ ಹಿಂಗೆ ಮುಂದುವರಿಸಿ ಹೋಗಲಿಕ್ಕೆ ನಾನು ಇಷ್ಟಪಡ್ತೇನೆ ಎಲ್ಲ ವರ್ಷವೂ. ಸೊ ಇದಕ್ಕೆಲ್ಲ ಸಹಕಾರ ಏನೇ ಬೇಕಿದ್ರೂ ಆರೋಗ್ಯಕ್ಕೋಸ್ಕರ ನಮ್ಮ ಕಡೆಯಿಂದ ನಾವು ನಮ್ಮ ಸಹಕಾರ ಕೊಡ್ತೀವಿ ಅಂತ ಹೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಸರ್, ಆರೋಗ್ಯ ಶಿಬಿರ ಮಾಡಿದ್ದೀರಾ ಸರ್? ಆರೋಗ್ಯ ಶಿಬಿರದಲ್ಲಿ ಏನೆಲ್ಲ ಸವಲತ್ತುಗಳಿತ್ತು ಸರ್? ಆರೋಗ್ಯ ಶಿಬಿರದಲ್ಲಿ ಒಂದು ಕಿಡ್ನಿ ಟೆಸ್ಟಿಂಗ್ ಇತ್ತು, ಶುಗರ್ ಟೆಸ್ಟಿಂಗ್ ಇತ್ತು, ಮತ್ತು BP ಇತ್ತು, ಮತ್ತು ಯಾರಿಗಾದ್ರು ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದನ್ನೂ ನೋಡ್ತಾ ಇದ್ವಿ, ಯೂರಿನರಿ ಇನ್ಫೆಕ್ಷನ್ಸ್ ಅಂತೀವಿ ಅದನ್ನೆಲ್ಲ ನೋಡ್ತಿದ್ವಿ. ಸೊ ಎಲ್ಲ ಓವರಾಲ್ ಹೆಲ್ತ್ ಚೆಕಪ್ ಅಂತ ಹೇಳ್ಬೇಕು, ಆ ಥರ ಮಾಡ್ತಾಯಿದ್ವಿ. ಎಷ್ಟು ಜನ ಪಡ್ಕೊಂಡ್ರು ಸರ್? ಸುಮಾರು 250-300 ಜನ ಆಗಿದ್ದರು ಅನ್ಕೊಂಡೆ. ಸೊ ನಡೆದಾಡುವ ದೇವರೆಂದೇ ನಮ್ಮೆಲ್ಲರ ಪಾಲಿಗೆ ಕರುಣಾನಿಧಿಯಾಗಿರುವ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳ ಈ ಮಾಗಡಿ ಸೀಮೆಗೆ ತಾವು ಬಂದು ಪ್ರತಿ ವರ್ಷ ಬನ್ನಿ, ಗುರುಗಳ ಹೆಸರಿನಲ್ಲಿ ಸೇವೆ ಮಾಡಿ, ಕರುಣಾಳು ದೇವರ ಕೃಪೆ ತಮಗೆ ದೊರೆಯಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಹರನಾಮವನು ನುಡಿಯದ ಮನೋಜ ಆಳುದಿ ಗುಲದಂತೆ, ಆಳುದಿ ಗುಲದಂತೆ. ಶಿವನಾಮವನು ನುಡಿಯದ ಬಾಯಿ, ಹರನಾಮವನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಹರನಾಮವನು ನುಡಿಯದ ಮನುಜ ಆಳುದೆ ಗುಲದಂತೆ, ಆಳುದೆ ಗುಲದಂತೆ. ಶಿವನಾಮವನು ನುಡಿಯದ ಬಾಯಿ. ಪ್ರೀತಿಯ ಗೆಳೆಯ, ನಿಷ್ಠೆಯಿಲ್ಲದ ಪ್ರೀತಿಯ ಗೆಳೆಯ, ಕಾಡಿಗೆ ತೆನೆಯಂತೆ, ಕಾಡಿಗೆ ತುಮಕೂರಿನ ಹಿರೇಮಠದ ಗುರುಗಳು ಪುಣ್ಯಭೂಮಿ ಮಾಗಡಿಗೆ ವಿಜಯಂಗೈಸಿದ್ದಾರೆ. ನಡೆದಾಡುವ ದೇವರೆಂದೇ ಪ್ರಖ್ಯಾತರಾದ ಗುರುದೇವ ಡಾಕ್ಟರ್ ಶ್ರೀ ಶಿವಕುಮಾರ ಶಿವಯೋಗಿಗಳನ್ನು ವಿಶ್ವಕ್ಕೆ ನೀಡಿದಂಥ ಪುಣ್ಯಭೂಮಿ. 68 ಶಿವಶರಣ ಮಠಗಳನ್ನು ಅದರಂಗಿ ಗುರುಗಳಾದ ಗಗನದಾರಿಯರ ಸಲಹೆಯಂತೆ ಇಮ್ಮಡಿ ಕೆಂಪೇಗೌಡರು ಕಟ್ಟಿಸಿರುವಂಥ ದಾಖಲೆ ಇದೆ.
ಸೊ ಇದು ಕೂಡ ಇಮ್ಮಡಿ ಕೆಂಪೇಗೌಡರ ಗುರುಮಠ. ತಪೋನಿಧಿಗಳು, ಹಿರಿಯರು, ವಿದ್ವಾಂಸರು, ನಮ್ಮೆಲ್ಲರ ಭಾಗ್ಯನಿಧಿಯಂತಿರುವ ಹಿರೇಮಠದ ಶ್ರೀಗಳು ಅನಿಸಿಕೆಯನ್ನು ಹಂಚಿಕೊಡ್ಬೇಕಂತೇಳಿ ಪಾದಕ್ಕೆ ಶರಣು ಮಾಡಿ ಮನವಿ ಮಾಡಿಕೊಡ್ತೀವಿ. ಮಾಗಡಿ ಪುಣ್ಯಭೂಮಿ, ತಪಸ್ವಿಗಳ ಸ್ಥಳ, ನೂರಾರು ಮಠಗಳನ್ನು ಹೊಂದಿದಂತಹ ಒಂದು ಅದ್ಭುತವಾದಂತಹ ಭೂಮಿ. ಈ ಒಂದು ಸುಕ್ಷೇತ್ರದಲ್ಲಿ ಜಡೇದೇವರ ಮಠದ ಬಸವರಾಜ ಸ್ವಾಮಿಗಳವರ 20ನೇ ಸಂಸ್ಮರಣೋತ್ಸವ ತನ್ನಿಮಿತ್ತ ದೀಪಾರಾಧನಾ ಕಾರ್ಯಕ್ರಮವನ್ನು ಪ್ರಸ್ತುತ ಮಠಾಧಿಪತಿಗಳಾದಂಥ ಪರಮ ಪೂಜ್ಯ ಇಮ್ಮಡಿ ಬಸವರಾಜ ಮಹಾಸ್ವಾಮಿಗಳವರು ಹಮ್ಮಿಕೊಂಡಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಈ ಒಂದು ದೀಪಾರಾಧನಾ ಮಹೋತ್ಸವದಲ್ಲಿ ಹಾಗೂ ಗುರುಗಳ ಸಂಸ್ಮರಣ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ನಿಜಕ್ಕೂ ಕೂಡ ಇದೊಂದು ತಪಸ್ವಿಗಳ ಪುಣ್ಯಭೂಮಿ. ಪರಮ ಪೂಜ್ಯ ಇಮ್ಮಡಿ ಬಸವರಾಜ ಮಹಾಸ್ವಾಮಿಗಳ ಒಂದು ಆಗಮನದ ನಂತರ ಈ ಕ್ಷೇತ್ರಕ್ಕೆ ಇನ್ನಷ್ಟು ಶಕ್ತಿ ಬಂದಿದೆ. ಇದೊಂದು ಶ್ರದ್ಧಾ ಕೇಂದ್ರವಾಗಿ, ಶಕ್ತಿ ಕೇಂದ್ರವಾಗಿ ರೂಪುಗೊಂಡಿದೆ. ಇವತ್ತಿನ ದಿನ ಇಷ್ಟೊಂದು ಭಕ್ತಾದಿಗಳು ನಾಡಿನ ಬೇರೆ ಬೇರೆ ಪ್ರದೇಶಗಳಿಂದ ಆಗಮಿಸಿ ತಮ್ಮ ಭಕ್ತಿ ಮತ್ತು ಶ್ರದ್ಧೆಯನ್ನು ಸಮರ್ಪಿಸ್ತಾ ಇದ್ದಾರೆ. ದೀಪಾರಾಧನಾ ಮಹೋತ್ಸವದ ವೈಶಿಷ್ಟ್ಯ ಏನು ಅಂದರೆ, ನಾವು ಭಾರತೀಯ ಸಂಸ್ಕೃತಿಯ ಪ್ರಕಾರ ನಾವೆಲ್ಲರೂ ಕೂಡ ತಮಸೋಮ ಜ್ಯೋತಿರ್ಗಮಯ ಅನ್ನುವಂಥ ಹಂಬಲವನ್ನು ಹೊಂದಿದವರು. ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗಬೇಕು, ನಾವು ಬೆಳಕಾಗಬೇಕು. ದೀಪವಾಗುವುದು ನಮ್ಮ ಸಂಸ್ಕೃತಿ, ದ್ವೀಪವಾಗುವುದು ನಮ್ಮ ಸಂಸ್ಕೃತಿ ಅಲ್ಲ. ಅದಕ್ಕೋಸ್ಕರ ನಾವು ಆಗಿಂದಾಗ ಹೇಳ್ತಾ ಇರ್ತೀವಿ, ದ್ವೀಪವಾಗೋದು ಬೇಡ, ದೀಪವಾಗೋಣ ಅಂತ. ದ್ವೀಪವಾಗೋದಂದರೆ ಐಸೋಲೇಷನ್ಗೆ ಹೋಗೋದು, ಒಬ್ಬಂಟಿ ಆಗೋದು. ದೀಪವಾಗೋದಂದರೆ ಸಾಮಾಜಿಕ ಜೀವನದ ಸಾಧ್ಯತೆ ಮತ್ತು ಆದ್ಯತೆಗಳನ್ನು ಎತ್ತಿ ಹೇಳೋದು. ಆ ನಿಟ್ಟಿನಲ್ಲಿ ನಾವು ಧಾರ್ಮಿಕ ಒಂದು ದೀಕ್ಷೆಯನ್ನು ಕೊಟ್ಟು ದೀಪೋತ್ಸವ, ದೀಪಾರಾಧನೆ ಅಂತ ನಮ್ಮ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಮ್ಮ ಬಸವರಾಜ ಸ್ವಾಮಿಗಳವರ ಒಂದು ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ, ಅವರ ಸಂಕಲ್ಪದ ಅನುಗುಣವಾಗಿ 3-4 ದಿನಗಳಿಂದ ಇಲ್ಲಿ ಸತತವಾಗಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದಾವೆ. ಇವತ್ತಿನ ದಿನ ಭಕ್ತ ಸಮೂಹದ ಎದುರಿನಲ್ಲಿ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ಶ್ರದ್ಧೆಯಿಂದ ನಡ್ಕೊಂಡು ಬರ್ತಾ ಇದೆ. ಈ ದೀಪೋತ್ಸವ, ಈ ಒಂದು ಆರಾಧನೆ ನಮ್ಮೆಲ್ಲರಲ್ಲೂ ಕೂಡ ಚೈತನ್ಯವನ್ನು ತುಂಬಲಿ, ನಮ್ಮನ್ನು ಇನ್ನಷ್ಟು ಮತ್ತಷ್ಟು ತುಷ್ಟರನ್ನಾಗಿ ಪುಷ್ಟರನ್ನಾಗಿ ಮಾಡಲಿ. ನಾವೆಲ್ಲರೂ ಕೂಡ ರಾಷ್ಟ್ರ ಕಾರ್ಯಕ್ಕೆ ಬದ್ಧವಾಗಿರೋ ಹಾಗೆ ನಮ್ಮನ್ನು ಯಶಸ್ವಿಗೊಳಿಸಲಿ, ತೇಜಸ್ವಿಗೊಳಿಸಲಿ ಅಂತ ನಾನು ಸನ್ನಿಧಾನದಲ್ಲಿ ನಿಂತುಕೊಂಡು, ಪರಮ ಪೂಜ್ಯರ ಗದ್ದುಗೆಯ ಸನ್ನಿಧಾನದಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ರಾರ್ಥನೆಯನ್ನು ಮನ್ನಿಸಿ ಅವರೆಲ್ಲರೂ ಆ ಮಹಾನುಭಾವರು ನಮ್ಮನ್ನು ಅನುಗ್ರಹಿಸಲಿ ಅಂತ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ಹಿರೇಮಠದ ಗುರುಗಳು ಕೆಂಪೇಗೌಡರ ನಾಡಿಗೆ ವಿಜಯಂಗೈಸಿ ಧರ್ಮದ ನುಡಿಗಳನ್ನಾಡಿದ್ದಾರೆ. ಭಕ್ತರಲ್ಲಿ ನಂದೊಂದು ಮನವಿ, ತುಮಕೂರಿನ ಹಿರೇಮಠದಿಂದ ಒಂದು ಮಾಸಿಕ ಬರುತ್ತೆ, ಶಿವಾನುಭವ ಅಮೃತ. ದಯಮಾಡಿ ಕೊಂಡ್ಕೊಳ್ಳಿ. ನಮಗೂ ಗುರುಗಳು ಕಳಿಸ್ತಾರೆ, ಅವ್ರುಗಳ ನಾವೆಲ್ಲ ತೀರ್ಸೋಕ್ಕಾಗಲ್ಲ. ಕಾರಣ ಏನಂದರೆ, ಗುರುಗಳು ಹೇಳಿದ್ರಲ್ಲ, ಪರಂಜ್ಯೋತಿ ಅಂತೆ ನಮ್ಮೊಳಗಡೆ ಜ್ಞಾನ ಬಂದಾಗ ನಮ್ಮ ಬದುಕು ಹಸನಾಗುತ್ತೆ. ಮತ್ತು ಗುರುಗಳ ಸನ್ನಿಧಿನಲ್ಲಿ ಇದ್ದುಕೊಂಡೇ ನಾವು ಮುನ್ನಡೆಯಬೇಕಾಗ್ತದೆ. ಪರಮ ಪೂಜ್ಯರಿಗೆ, ತಪೋನಿಧಿಗಳಿಗೆ, ನಮ್ಮ ಜಡೇಶ್ವರರ ಸನ್ನಿಧಿಗೆ ಬಂದಿದ್ದಕ್ಕೆ ಭಕ್ತರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ನಮಸ್ತೆ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.